ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಶ್ರೀ ಗುರು ಪ್ರಭುಸ್ವಾಮಿನೇ ನಮಃ. ಇಂತಿ ತ್ರಿಮೂರ್ತಿಗಳು ಮೊದಲಾದ 770 ಅಂಗಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಹಸ್ತಾವರಣದಲ್ಲಿ ಗುರುತತ್ವವನ್ನು ಕುರಿತು ಚಿಂತನೆಯನ್ನು ಮಾಡಲಾಗ್ತದೆ. ಈ ಚಿಂತನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸರ್ವ ಪೂಜ್ಯರ ಶ್ರೀಪಾದಗಳಿಗೆ ಶರಣಾರ್ಥಿಗಳನ್ನು ಹೇಳಿ ಚನ್ನಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಒಂದು ಅದ್ಭುತವಾದಂಥ ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತಂದ್ರೆ, ಎಲ್ಲರ ದೀಕ್ಷೆಯ ಪರ್ಯಂತಲ್ಲ ಎಮ್ಮಯ್ಯನ ದೀಕ್ಷೆ, ನಡೆ ನುಡಿ ಶುದ್ಧವಾದವಗಲ್ಲದೆ ಅನುಗ್ರಹಿಸಬೇಡ, ಪರಮಾರ್ಥಕ್ಕಲ್ಲದ ಜಡ ನರ ನೊಲ್ಲ ದೀಕ್ಷೆಯ ಕೊಡ, ಭವಭಾರಿಗಳ ಮುಖದತ್ತ ನೋಡನಯ್ಯ ಕೂಡಲ ಚೆನ್ನ ಸಂಗಯ್ಯನೆಂಬ ಜ್ಞಾನ ಗುರು ಅಂತೇಳಿ ಜ್ಞಾನ ಗುರು ಹೇಗಿರ್ತಾನೆ ಅನ್ನೋ ಲಕ್ಷಣವನ್ನು ಹೇಳ್ತಿದ್ದಾರೆ. ಹೇಗಿರ್ತಾನಪ್ಪ ಜ್ಞಾನ ಗುರು? ಅವ್ರು ಹೇಳ್ತಾರೆ, ಎಲ್ಲರ ದೀಕ್ಷೆಯ ಪರ್ಯಂತಲ್ಲ ಎಮ್ಮಯ್ಯನ ದೀಕ್ಷೆ. ಸಾಮಾನ್ಯವಾಗಿ ಏನೆಲ್ಲರೂ ದೀಕ್ಷೆ ಕೊಡ್ತಾರಲ್ಲ, ಆ ರೀತಿಯದಲ್ಲ ನಮ್ಮ ಅಯ್ಯನ ದೀಕ್ಷೆ ಅಂತಂದ್ರೆ ನಮ್ಮ ಗುರುದೇವರಾಗಿರ್ತಕ್ಕಂತಹ ಬಸವಣ್ಣನವರು ಮಾಡುವಂತಹ ದೀಕ್ಷಾ ಎಲ್ಲರೂ ಮಾಡುವಂತಹ ದೀಕ್ಷಾದಂತೆ ಅಲ್ಲ. ಅವ್ರು ಯಾರಿಗೆ ದೀಕ್ಷಾ ಕೊಡ್ತಾರ, ಯಾರಿಗೆ ದೀಕ್ಷಾ ಕೊಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿರ್ತಾರೆ. ನಡೆ ನುಡಿ ಶುದ್ಧವಾದವಗಲ್ಲದೆ ಅನುಗ್ರಹಿಸ ನೋಡ. ಯಾರ ನಡೆ ಮತ್ತು ನುಡಿ ಇವು ಶುದ್ಧವಾಗಿರಬೇಕು. ನಡೆ ಶುದ್ಧ, ನುಡಿ ಶುದ್ಧ. ಹಂಗಂದ್ರೆ ಏನದು ಅಂತಂದ್ರ, ಮಾತುಗಳು ಶುದ್ಧವಾಗಿರಬೇಕು, ಆತನ ಆಚರಣೆ ಶುದ್ಧವಾಗಿರಬೇಕು. ಅಂಥವು ಇಲ್ಲಾಗಿದ್ದ ಅಂತಂದ್ರೆ ಚನ್ನಬಸವಣ್ಣವ್ರು ಹೇಳ್ತಾರ, ನಡೆ ನುಡಿ ಶುದ್ಧವಾದವಲ್ಲದೆ ಅನುಗ್ರಹಿಸ ನೋಡ. ಯಾರು ನಡೆ ನುಡಿ ಶುದ್ಧ ಇಲ್ಲಲ್ಲ ಅವರಿಗೆ ದೀಕ್ಷೆಯನ್ನು ಕೊಡುತ್ತಿಲ್ಲ. ಇನ್ನೊಂದು ಬಹಳ ಮಹತ್ವದ ಮಾತು ಅವರು, ಪರಮಾರ್ಥಕ್ಕಲ್ಲದ ಜಡ ನರರ ನೊಲ್ಲ ದೀಕ್ಷೆಯ ಕೊಡ. ಬಹಳ ಅದ್ಭುತ ಮಾತು. ಏನಂತಾರ, ಪರಮಾರ್ಥಕ್ಕಲ್ಲದ ಜಡ ನರರ ಮನುಷ್ಯರಿ, ಈ ನಾವೇನ ನರ ಅಂತಂದ್ರೆ ಮನುಷ್ಯರು ಅವರಿಗಿಲ್ಲೇ ಜಡ ನರರು ಅಂತ ಕರೆದಾರ ಅವರು ಚನ್ನಬಸವಣ್ಣವರು. ಇದಕ್ಕೊಂದು ಸಣ್ಣ ಕಥೆ ನೆನಪಾಗ್ತದ. ಒಮ್ಮೆ ಹುಬ್ಬಳ್ಳಿಯೊಳಗ ಶ್ರೀ ಸಿದ್ಧಾರೂಢರು ಇದ್ದಿದ್ರು. ಬಹಳ ಅಪೂರ್ವ ಜ್ಞಾನಿಗಳವರು. ಶ್ರೀಮನ್ ನಿಜಗುಣ ಶಿವಯೋಗಿಗಳ ತತ್ವಜ್ಞಾನವನ್ನ ಅವರಿವರೆನ್ನದೇ ಸರ್ವರಿಗೂ ಉಪದೇಶಿಸಿದಂತ ಮಹಾಪುರುಷರು. ಅವ್ರಿಗೊಮ್ಮೆ ಏನ್ ಅನಿಸ್ತಂತಂದ್ರ, ಇಲ್ಲಿ ಗದಗದಾಗ ಒಬ್ಬ ಮಹಾತ್ಮ ಇದ್ದಾನ, ಗದಗದ ಮಡಿವಾಳಪ್ಪನವರು ಶಿವಯೋಗಿಗಳವರು, ಅವ್ರನ್ನ ಅವನು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಂತೇಳಿ ಜಗದ್ಗುರು ಸಿದ್ಧಾರೂಢರಿಗೆ ಅನಿಸ್ತಂತ. ಅವಾಗ ಅವರು ಹುಬ್ಬಳ್ಳಿಯಿಂದ ಅವರು ಗದಗಕ್ಕೆ ಬರಕ್ ತಯಾರಿ ಆಗ್ತಾರ್ರಿ. ಇತ್ತ ಗದಗದೊಳಗ ಮಡಿವಾಳಪ್ಪನವ್ರು ಹೆಂಗಿರ್ತಿದ್ರಪ್ಪ ಅಂತಂದ್ರೆ, ಅವರಿಗೆ ಮೈ ಮ್ಯಾಗ ಬರೀ ಲಂಗೋಟಿ ಅಷ್ಟೇ ಕಟ್ಕೋತಿದ್ರು. ಅವ್ರು ಮೈ ಮ್ಯಾಗ ಬಟ್ಟೆನ ಹಾಕ್ತಿರ್ಕಿಲ್ಲ. ಸದಾವಕಾಲ ಶಿವ ಧ್ಯಾನದಲ್ಲೇ ತನ್ಮಯರಾಗಿರ್ತಕ್ಕಂಥ
ತುರಿಯಾವಸ್ಥೆಯನ್ನು ಹೊಂದಿದಂತ ಮಹಾತ್ಮರು ಗರಗದ ಮಡಿವಾಳಪ್ಪನವರು. ಸಿದ್ಧಾರೂಢರು ಬರೋ ಸುದ್ದಿ ಅವ್ರಿಗೆ ಗೊತ್ತಾಗತ್ತ. ಯಾರಿಗೆ? ಗರಗದ ಮಡಿವಾಳಪ್ಪನವ್ರಿಗೆ. ಅವ್ರ ಶಿಷ್ಯ ಒಬ್ಬಿದ್ದಂತ, ಅವನಿಗೆ ಗಂಟ್ಯಾ ಅಂತ ಕರಿತಿದ್ರು ಅವರು. ಗಂಟ್ಯಾ ಅಂತೇಳಿ. ಅವ್ರ ಶಿಷ್ಯನನ್ನ ಕರೆದು ಹೇಳ್ತಾರಂತ, ಏ ಗಂಟ್ಯಾ, ಬಾರು ಜಲ್ದಿ ಬಾ, ನಮ್ಮ ಮಠಕ್ಕ ಇವತ್ತೊಬ್ಬ ಮನುಷ್ಯ ಬರಾಕತ್ತಾನ, ಬಾ ಅಂತ ಕರೆದ್ರತರಿ. ನಾ ಹಿಂಗ ಬರೇ ಲಂಗೋಟಿ ಮ್ಯಾಗ ಕೂತ್ರ ಅವ ಬಂದ್ ಏನಾರ ಅಂದಂದ್ರೆ ಏನ್ ಮಾಡೋದು? ತಗೊಂಡ್ ಬಾ, ಒಂದು ಕಾವಿ ಬಟ್ಟೆ ತಗೊಂಡ್ ಬಾ, ನಾ ಮ್ಯಾಗ ಹಾಕೋಬೇಕು, ಏನಾರ ಅಂದ ಅಂತಾರೆ ಏನ್ ಮಾಡೋದು? ತಗೊಂಡ್ ಬಾ ಅಂತೇಳಿ ಶಿಷ್ಯನನ್ನ ಕರೀತಾರ ಅವ್ರು. ಯಾರು? ಗರಗದ ಮಡಿವಾಳಪ್ಪನವರು. ಅವಾಗ ಅವರ ಶಿಷ್ಯ ಅವರನ್ನು ಕುರಿತ ಪ್ರಶ್ನೆಯನ್ನು ಕೇಳಿದಂತ, ಅಲ್ಲ ಗುರುಗಳೇ, ಮನುಷ್ಯ ಬರಾಕತ್ತಾನ ಅಂತ ಹೇಳತ್ತೀರಿ, ಮತ್ತ ನಾವೆಲ್ಲ ಯಾರು? ಹೌದಿಲ್ರಿ? ನಾವು ಮನುಷ್ಯರು ಹೌದು ಅಲ್ಲೋ ಅಂತ ಕೇಳಿದತ್ತ. ಅವಾಗ ಗರಗದ ಮಡಿವಾಳಪ್ಪನವರು ಒಂದು ಉದಾಹರಣೆ ಕೊಟ್ಟಾರ ಅವನಿಗೆ, ಬಹಳ ಪ್ರಸಿದ್ಧ ಉದಾಹರಣೆ. ಒಂದ್ ಸ್ವಲ್ಪ ಅದ ಗ್ರಾಮೀಣ ಉದಾಹರಣೆ ಶಿರನು ಪಕ್ಕಾ ಆಯ್ತದ. ಏನ್ ಹೇಳಿದ್ರ ಅಂತಂದ್ರ, ನೋಡು ಗಂಟ್ಯಾ, ಹೊಳಸಾಲ ಕಡೆ ಆಗಿನ ಕಾಲಕ್ರೆ ಇದು, 19ನೇ ಶತಮಾನದಾಗಿನ ಮಾತು. ಆಗಿನ ಕಾಲಕ್ಕೆ ಹೊಳಸಾಲದಾಗ ಹೆಣ್ಮಕ್ಳು ಚರಗಿ ತಗೊಂಡು ಹೊರಗೆ ಹೋಗ್ತಿದ್ರಿ. ಯಾರಾದ್ರೂ ಮನುಷ್ಯರು ಬರಾಕತ್ರ ಅಂತಂದ್ರ ಅವ್ರ ಏನ್ ಮಾಡ ಅಂತಂದ್ರೆ ಮರ್ಯಾದೆ ಎದ್ದು ನಿಂತಿದ್ರಂತ. ಹಳೆ ಕಾಲಕ್ಕೆ ಹಳೆ ಒಂದ್ 20 ವರ್ಷದಿಂದ ಹಳ್ಳಿ ಒಳಗೆಲ್ಲ ಇಂತ ವಾತಾವರಣ ನೋಡಕ್ ಸಿಗ್ತದ್ರಿ. ಹೊಳಸಾಲ ಕಡೆ ಇರ್ತಲ್ಲ, ಅವ್ರ ಎದ್ದು ನಿಂದಿರ್ತಾರಂತ. ಯಾವರೇ ದನಗಳು ಬಂದ್ವು ಅಂತಂದ್ರೆ, ದನ ನಾಯಿ ಎಲ್ಲ ಬರ್ತಿರ್ತಾವಲ್ಲ, ಅವಾಗ ಯಾರು ಎದ್ದು ನಿಂದಿರ್ತಿರ್ಕಿಲ್ಲಂತರಿ. ನೋಡಪ್ಪಾ, ಸಿದ್ಧಾರೂಢ ಅಂತಂದ್ರ ಮನುಷ್ಯ ಇದ್ದಂಗ. ನೀವೆಲ್ಲಾ ಏನಪ್ಪಾ ಅಂತಂದ್ರೆ, ಅವ್ರು ಹೇಳಿದ್ದು, ಅವನು ಬಿಟ್ಟು ಉಳಿದ ಜನ ಆಯ್ತಲ್ಲ, ಅವ ದನ ಕರೆಗಳು ಇದ್ದಂಗ ಅಂತಂದ್ರಂತರಿ. ಯಾರು? ಗರಗದ ಮಡಿವಾಳಪ್ಪನವರು. ಹಂಗ ಇಲ್ಲೇ ಚನ್ನಬಸವಣ್ಣವ್ರ ಏನ್ ಹೇಳ್ತಾರ, ಪರಮಾರ್ಥಕ ಅಲ್ಲದ ಜಡ ನರರ. ಬಸವಣ್ಣನವರು ಯಾರನ್ನ ಒಟ್ಟ ಇಷ್ಟಪಡಂಗಿಲ್ಲಪ್ಪ ಅಂತಂದ್ರೆ, ಯಾರು ಪರಮಾರ್ಥಿಕ ಜನ ಇಲ್ಲಲ್ಲ. ಪರಮಾರ್ಥಿಕ ಜನ ಅಂತಂದ್ರೆ ತನ್ನ ಜೀವನವನ್ನ ಭಗವಂತನಿಗಾಗೆ ಮೀಸಲಿಟ್ಟಂತ ಜನರಿಲ್ಲಲ್ಲ, ಅಂಥವರನ್ನ ಪರಮಾರ್ಥಕರಲ್ಲದ ಜಡ ಜನರ ಅಂತಂದ್ರ ದೇಹಾತ್ಮ ಭಾವ ಹೊಂದಿದಂತ ಜನರ, ನೊಲ್ಲ ಅಂಥವ್ರನ್ನ ಇಷ್ಟಪಡುದಿಲ್ಲ ಗುರುದೇವರು. ಚನ್ನಬಸವಣ್ಣವ್ರು ಹೇಳ್ತಾರೆ, ಪರಮಾರ್ಥಕ ಅಲ್ಲದೆ ಇರ್ತಕ್ಕಂಥ ಜಡ ಅಂದ್ರೆ ದೇಹಾತ್ಮ ಬುದ್ಧಿ ಉಳ್ಳಂತಹ ಜನರನ್ನ ವಲ್ಲ ಅಂದ್ರ ಅವ ನಮಗ ಬ್ಯಾಡ ಅಂತ. ದೀಕ್ಷೆಯ ಕೊಡ, ಅಂಥವರಿಗೆ ದೀಕ್ಷೆಯನ್ನು ಕೂಡ ಕೊಡೋದಿಲ್ಲ. ಇನ್ನ ಒಂದು ಹೆಚ್ಚು ಮುಂದುವರೆದ ಮಾತು ಹೇಳ್ತಾರ್ರಿ ಚನ್ನಬಸವಣ್ಣವರು, ಭವಭಾರಿಗಳ ಮುಖದತ್ತ ನೋಡನಯ್ಯ. ಭವಕ್ ಭಾರ ಆದಂತವ್ರು ಭವಭಾರಿಗಳಿವ್ರು. ಈ ಭವಭಾರಿಗಳ ಮುಖದತ್ತ, ಅವ್ರ ಮುಖದ ಕಡೆ ಬಸವಣ್ಣನವ್ರು ನೋಡಂಗಿಲ್ಲಂತ ಹೇಳ್ತಾರೆ ಚನ್ನಬಸವಣ್ಣವರು. ಕೂಡಲ ಚೆನ್ನ ಸಂಗಯ್ಯನೆಂಬ ಜ್ಞಾನ ಗುರು. ಅವ್ರ ಗುರುವಿನ ಬಗ್ಗೆ ವರ್ಣನೆ ಮಾಡತಾರ. ಚನ್ನಬಸವಣ್ಣನವ್ರ ಗುರು ಯಾರು? ಅಪ್ಪ ಬಸವಣ್ಣನವರು. ಅಪ್ಪ ಬಸವಣ್ಣನವರಿಗೆ ಪ್ರಿಯ ಆದವ್ರು ಯಾರಪ್ಪ ಅಂತಂದ್ರೆ, ಯಾರು ಪರಮಾರ್ಥಿಕ ಜನರು ಅವರು ಬಸವಣ್ಣನವರಿಗೆ ಪ್ರಿಯರು. ಯಾರ ನಡೆ ನುಡಿ ಶುದ್ಧದ ಅವರು ಬಸವಣ್ಣನವರಿಗೆ ಪ್ರಿಯರವರು. ಈಗಲೇ ಒಂದು ದೀಕ್ಷೆಯ ವರಿ ಅಂತ ಹೇಳ್ಯಾರ. ಹಾಗಾದ್ರೆ ಈ ಗುರು ತತ್ವ ಹೇಳ್ಬೇಕಾದ್ರೆ ಈಗ ನಾನು ದೀಕ್ಷಾ ಬಗ್ಗೆನೂ ಕೂಡ ಹೇಳಬೇಕು. ಗುರು ಶಿಷ್ಯ ಅವರಿಬ್ಬರ ಮಧ್ಯದಲ್ಲೇ ನಡೆಯುವಂತ ಪ್ರಕ್ರಿಯೆ ಯಾವುದಪ್ಪ ಅಂತಂದ್ರೆ ಅದು ದೀಕ್ಷೆಯ ಪ್ರಕ್ರಿಯೆ. ಬಹಳ ಸುದೀರ್ಘವಾದಂತ ವಚನ.
ಒಂದು 4 ಪುಟ ಅದ ದೀಕ್ಷಾ ವಿಧಾನ ಹೇಳಿದ್ದು. ಸ್ವಲ್ಪ ನಾವು ಹೆಂಗ್ ದೀಕ್ಷಾ ಮಾಡ್ತೇವಿ ಅಥವಾ ಮಾಡಿಸ್ಕೊಂಡೇವಿ, ಚನ್ನಬಸವಣ್ಣನವರು ಅಥವಾ ಶರಣರು ಹೇಳಿರೋ ದೀಕ್ಷಾ ಪದ್ಧತಿ ಹೆಂಗದ, ಒಂದಿಷ್ಟು ಅದನ್ನ ವಿಶೇಷ ರೂಪದಿಂದ ಚಿಂತನೆ ಮಾಡುತ್ತದೆ. ಸ್ವಲ್ಪ ಬ್ಯಾಸರ ಬರ್ಬೋದು, ಇಲ್ಲೇನು ಕತಿ ಇರಂಗಿಲ್ಲ, ಆದ್ರೂ ಜರ ಪ್ರಯತ್ನ ಪಟ್ಟು ಕೇಳಿ. ಚನ್ನಬಸವಣ್ಣವ್ರು ಹೇಳ್ತಾರ, ಭವಿತನಕ್ಕೆ ಹೇಸಿ ಭಕ್ತನಾದೆನೆಂದಡೆ. ಬಹಳ ಸ್ಪಷ್ಟದ ಮಾತಿದು. ಭವಿತನಕ್ಕೆ ಹೇಸಿ ಭಕ್ತನಾದೆ ಭಕ್ತನಾದಿಗೆ ಎಂದಡೆ, ಭಕ್ತನಾಹಿದೇನು ಎಂದಡೆ ಏನ್ ಮಾಡ್ಬೇಕಪ್ಪ? ಆ ಭವಿಯ ಪೂರ್ವಾಶ್ರಮವ ಕಡೆ ಭಕ್ತ ಮಾಡುವ ಬರೀ ಪುನರಪಿ ಜನನಂ ಪುನರಪಿ ಅಂತೇಳಿ ಸಾಕಾಗ್ಬಿಟ್ಟದ ನನಗ. ಹಿಂಗ ಭವಿತನ ಹೇಸಿ ನಾಳೆ ಶ್ರೀ ಗುರುವಿನ ಸನ್ನಿಧಾನಕ್ಕೆ ಬಂದಾಗ ಆ ಗುರು ಆ ಭವಿಯ ಪೂರ್ವಾಶ್ರಮವನ್ನ ಕಳೆದು ಬಹಳ ಅದ್ಭುತವಾದಂತ ವಿವರಣೆಯನ್ನು ಕೊಡ್ತಾರ ಅವರು. ಆತನ ಕಾಯವ ಶುದ್ಧ ಮಾಡುವುದು ಅನ್ನೋದು ಮೊದಲನೇ ಕೆಲಸ. ಗುರು ಮಾಡೋದೇನು? ಆ ಅಲ್ಲೇನ್ ಬಂದಾನಲ್ಲ ಗುರುವಿನ ಸನ್ನಿಧಾನಕ್ಕ, ಆತನ ಕಾಯವ ಮಾಡೋದು. ಕಾಯ ಶುದ್ಧ ಮಾಡೋದ್ರಿಪ್ಪ, ಹೌದಿಲ್ರಿ? ಇದು ಪ್ರಶ್ನೆ ಬರುತ್ತೆ ಈಗ. ಕಾಯ ಶುದ್ಧ ಹೆಂಗ್ ಮಾಡೋದು? ಅದಕ್ಕ ಚನ್ನಬಸವಣ್ಣನವರು ಇನ್ನೊಂದು ವಚನದಲ್ಲಿ ಹೇಳ್ಯಾರ. ಅದು ಹೆಂಗ? ಭವಿತನಕ್ಕೆ ಹೇಸಿ ಭಕ್ತನಾಗಬೇಕೆಂಬಾತನು ಸದ್ಗುರುವನ್ನು ಅರಸಿಕೊಂಡು ಬಂದು ಅವರ ಕಾರುಣ್ಯದಿಂದ ಮುಕ್ತಿಯಂ ಪಡೆದೆನೆಂದು ಆ ಶ್ರೀ ಗುರುವಿಂಗೆ ದಂಡ ಪ್ರಣಾಮಂ ಮಾಡಿ ಭಯಭಕ್ತಿಯಿಂದ ಕರಂಗಳಂ ಮುಗಿದು ನಿಂದಿರ್ದು, ಎಲೆದೇವ ಎನ್ನ ಭವಿತನವಂ ಹಿಂಗಿಸಿ ನಿಮ್ಮ ಕಾರುಣ್ಯದಿಂದ ಎನ್ನ ಭಕ್ತನಂ ಮಾಡುವುದೆಂದು ಶ್ರೀ ಗುರುವಿಂಗೆ ಭಿನ್ನವಂ ಮಾಡಲು. ಇದು ಇನ್ನೊಂದು ವಚನ. ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಅದಾವ ವಚನ, ಹಿಂಗಾಗಿ ಎರಡೂ ಕೂಡ ಹೇಳಕತ್ತೀನಿ ನಾನು. ಒಬ್ಬ ಬಂದಾನ ಶ್ರೀ ಗುರುವಿನ ಹತ್ರ. ಅವನಿಗೆ ಈ ಜನ್ಮ ಮರಣ ಚಕ್ರ ಸಾಕಾಗ್ಬಿಟ್ಟದ್ರಿ, ನಂಗೆ ಸಾಕಂತ ಹೇಳಿ ಸದ್ಗುರುಗಳನ್ನ ಅರಿಸಿಕೊಂಡು ಬಂದಾನ. ನೋಡ್ರಿ, ಗುರು ಶಿಷ್ಯನ ಬಳಿ ಹೋಗೋದು ಅಪರೂಪ. ಆದ್ರೆ 99% ಸಾಧಕರೆಲ್ಲರೂ ಗುರುವನ್ನ ಅರಿಸಿಕೊಂಡು ಹೋಗ್ಯಾರ. ಚಳಕಾಪುರದಿಂದ ಇಲ್ಲೇ ಸಿದ್ಧಾರೂಢರು ಬರಲಿಲ್ಲ ಅರಿಸ್ಕೊಂಡು. ಎಲ್ಲಾ ಮಹಾತ್ಮರು ಕೆಲವೊಂದು ವಿಶಿಷ್ಟ ಅದಾವ, ಅವ್ರಿದ್ದಲ್ಲಿಗೆ ಗುರು ಬಂದ. ಈಗ ಉದಾಹರಣಾರ್ಥವಾಗಿ ಅಲ್ಲಮ ಪ್ರಭುದೇವರು ಮುಕ್ತಾಯಕ್ಕನ ಬಳಿಗೆ ಬಂದ್ರು. ಮುಕ್ತಾಯಕ್ಕ ಅಲ್ಲಮ ಪ್ರಭುದೇವರ ಬಳಿಗೆ ಹೋಗ್ಲಿಲ್ಲ. ಅಂತಾವು ಕೆಲವು ಘಟನೆಗಳನ್ನ ಬಿಟ್ರ ಈ ನಮ್ಮ ಅಧ್ಯಾತ್ಮದ ಒಂದು ಪಯಣದಲ್ಲಿ ಶಿಷ್ಯನಾದಂಥವನೇ ಗುರುವನ್ನ ಅರಿಸಿಕೊಂಡು ಹೋದದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಚನ್ನಬಸವಣ್ಣವರು ಅದನ್ನೇ ಹೇಳ್ತಾರ. ಏನ್ ಹೇಳ್ತಾರ? ಸದ್ಗುರುವ ನರೆಸಿಕೊಂಡು ಬಂದು ಆ ಗುರುಗಳನ್ನ ಶಿಷ್ಯನಾದವ ಹುಡ್ಕೋಂತ ಬರಬೇಕು. ಅವರ ಕಾರುಣ್ಯದಿಂದ ಮುಕ್ತಿಯಂ ಪಡೆದೆನೆಂದು ಆ ಶ್ರೀ ಗುರುವಿನ ಕೃಪಾ ಆಯ್ತಂತಂದ್ರೆ ನಮ್ಗೆ ಮುಕ್ತಿ ಆಗ್ತದಂತ ತಿಳ್ಕೊಂಡು ಶಿಷ್ಯ ಏನ್ ಮಾಡ್ಬೇಕು? ಆ ಗುರುವಿಂಗೆ ದಂಡ ಪ್ರಣಾಮಂ ಮಾಡಿ. ಇದು ಬಹಳ ಮಹತ್ವದ ಮಾತದ.
ಶ್ರೀ ಗುರು ಮುಂದೆ ನಿಂತಾರಂತಂದ್ರ ನಮ್ಮ ನಮಸ್ಕಾರ ಹೆಂಗಿರ್ಬೇಕಪ್ಪ ಅಂತಂದ್ರೆ ದಂಡ ಪ್ರಣಾಮಂ. ಪ್ರಣಾಮಂ ಅಂತಂದ್ರ ಒಂದು ಕಟ್ಟಿಗೆಯನ್ನ ನಾವು ಕೆಳಗೆ ಒಗದಿವಿ ಅಂತ ಇಟ್ಕೋರಿ. ಆ ಕಟ್ಟಿಗೆ ಎಲ್ಲಿ ಮಠ ಎಳಂಗಿಲ್ಲ ಅಂತಂದ್ರೆ ಅದನ್ನ ಹಿಡಿದು ಎಬ್ಬಿಸ್ಬೇಕು. ಕಟ್ಟಿಗೆ ಸ್ವತಂತ್ರತಾ ಇಲ್ಲ, ಅದು ಬಿದ್ದದ, ಅದನ್ನ ಹಿಡಿದು ಎಬ್ಬಿಸ್ಬೇಕು. ಹಂಗ ಶ್ರೀ ಗುರುವಿನ ಪಾದಕ್ಕೆ ನಾವು ಕಟ್ಟಿಗೆ ಹಂಗ ಅವನ ಪಾದಕ್ಕೆ ಬಿಡಬೇಕು. ಅವನೇ ಎಬ್ಬಿಸ್ಬೇಕ್ರಿ, ನಾವ್ ಹೇಳೋದಲ್ಲ. ಹೇಳಪ್ಪಾ ಅಂತ ಹೇಳ್ಬೇಕು ಅವ್ರು, ಅಲ್ಲಿ ಮಠ ಇವ ಬಿದ್ದಿರ್ಬೇಕು. ಇದಕ್ಕೇನಂತ ಕರೀತಾರ? ದಂಡ ಪ್ರಣಾಮ ಅಂತ ಕರೀತಾರ. ಆ ಶಿಷ್ಯ ಏನ್ ಮಾಡ್ಯಾನಪ್ಪಾ ಅಂತಂದ್ರೆ ಶ್ರೀ ಗುರುವಿಂಗೆ ದಂಡ ಪ್ರಣಾಮಂ ಮಾಡಿ ಭಯ ಭಕ್ತಿಯಿಂದ ಕರಂಗಳಂ ಮುಗಿದು ನಿಂತಿದ್ದು. ಅಲ್ಲಿ ಭಯದಿಂದ ಭಕ್ತಿಯಿಂದ ತನ್ನ ಎರಡೂ ಕೈಗಳನ್ನ ಮುಗಿದು ಅವ ನಿಂತಾನ. ನಿಂತ ಏನ್ ಮಾಡಕತ್ತಾನಪ್ಪ ಅಂತಂದ್ರೆ, ಎಲೆ ದೇವ, ಎನ್ನ ಭವಿತನಮಂ ಹಿಂಗಿಸಿ ನಿಮ್ಮ ಕಾರುಣ್ಯದಿಂದೆನ್ನ ಭಕ್ತನಂ ಮಾಡುವುದು ಎಂದು ಶ್ರೀ ಗುರುವಿಗೆ ಭಿನ್ನಹವಂ ಮಾಡದು. ಆ ಶಿಷ್ಯ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಹೇ ಗುರುದೇವ, ನನ್ನ ಭವಿತನವನ್ನ ನಿವಾರಣೆ ಮಾಡ್ರಿ, ನಿಮ್ಮ ಕಾರುಣ್ಯದಿಂದ ನನ್ನನ್ನ ಭಕ್ತರನ್ನ ಮಾಡ್ರಿ ಅಂತೇಳಿ ಆ ಶ್ರೀ ಗುರುದೇವರಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಅವಾಗ ಆ ಶ್ರೀ ಗುರುವು ಅಂತಪ್ಪ ಭಯಭಕ್ತಿ ಕಿಂಕತೆಯೋಳಿಪ್ಪ ಶಿಶುವಂ ಕಂಡು. ಇಲ್ಲಿ 3 ಮಾತದಾವ. ಸಾಧಕರ ಲಕ್ಷಣ ಇಟ್ಕೋಬೇಕು ಈ 3 ಮಾತು. ಚನ್ನಬಸವಣ್ಣವ್ರು ಹೇಳೋದು, ಗುರು ಏನನ್ನ ನೋಡ್ತಾನೆ? ಗುರು ಅವನಲ್ಲೇ ಭಯಭಕ್ತಿ ಅದನೋ ಇಲ್ಲೋ, ಒಂದೇದು. ಎರಡನೇದು, ಕಿಂಕರತೆ ಐತೆಯೋ ಇಲ್ಲೋ. ಗುರುವಿನ ಮುಂದೆ ಹೋಗಿ ನಾವ ಅಗಿದಿ ಬಾರಿ ನಿಂತೀವಿ ಅಂತ ಹೆಂಗ್ರಿ? ಹೌದಿಲ್ರಿ? ನಮ್ಮೊಬ್ರು ಗುರುಗಳು, ನಾವು ಅವ್ರ ಹತ್ರ ವೇದಾಂತ ಅಧ್ಯಯನ ಮಾಡ್ತಿದ್ವಿ. ಅವ್ರ ಗುರುಗಳ ಬಗ್ಗೆ ಒಂದು ಮಾತು ಹೇಳಿದ್ರು. ಅವ್ರ ಗುರುಗಳು ಬಹಳ ದೊಡ್ಡ ಆಚಾರ್ಯರು. ಅಷ್ಟೆಲ್ಲದೆ ರಾಷ್ಟ್ರಪತಿ ಪ್ರಶಸ್ತಿಗಳದಾವ 4, ಪದ್ಮಭೂಷಣ, ಪದ್ಮಶ್ರೀ, ಇವೆಲ್ಲ ಅವ್ರಿಗೆ ಬಂದಿದ್ದು ರೀ. ಅವ್ರ ಹತ್ರ ಯಾರೇ ಹೋಗಿ ಏನಾರ ಕೇಳಿದ್ರ ಅವ್ರು 2 ಮಾತು ಹೇಳ್ತಿದ್ರಂತ. ಅಚ್ಚಾ, ಇದೊಂದು. ಅಚ್ಚಾ ಅಂತ ಹಿಂಗೆ 2ನೇದು. ಇವೆರಡೇ ಮಾತು. ಏನಾರ ಕೇಳಿದ್ರ ಅಚ್ಚಾ ಅಂತಂದ್ರ ಪರವಾಗಿಲ್ಲ, ಯೋಗ್ಯದ ಅಂತ. ಅಚ್ಚಾ ಅಂತ ಜರ ದೀರ್ಘವಾಗಿ ಹೇಳಿದ್ರ ಅಂತಂದ್ರ ಮುಗಿತು, ಅಂದ್ರ ಇವ ಅಯೋಗ್ಯದನಂತರಿ. ಇಷ್ಟೇ ಇರ್ತದ. ಹೆಂಗಿರ್ಬೇಕು? ಶ್ರೀ ಗುರುವಿನಲ್ಲೇ ಶ್ರೀ ಗುರುವು ಅಂತಪ್ಪ ಅವ ಗುರು ನೋಡುವಂತ ಏನ್ ನೋಡ್ತಾನಪ್ಪ ಅಂತಂದ್ರ 3 ನೋಡ್ತಾನ. ಭಯಭಕ್ತಿ ಕಿಂಕರತೆಯೋಳಿಪ್ಪ, ಅವನಲ್ಲಿ ಕಿಂಕರತಾ ಇರಬೇಕು. ಇಷ್ಟು ಸಣ್ಣವಾಗ್ಬೇಕಂದ್ರೆ ಗುರುವಿನ ಮುಂದ ನಾನೇನು ಅಲ್ಲಪ್ಪ. ವಿದ್ವಾಂಸರಿವಲ್ಲಕ್ ನೀನು ವಿದ್ವಾಂಸನೇ ಇರು, ಬೆಕ್ಕಾದವ್ರಿರು, ಆದ್ರ ಶ್ರೀ ಗುರುವಿನ ಮುಂದ ಬಹಳ ಸಣ್ಣವಾಗ್ಬೇಕು. ಕಿಂಕರತೆ ಅಂತ, ಕಿಂಕರತೆ ಒಳಿಪ್ಪ ಶಿಶುವಂ ಕಂಡು. ಅಲ್ಲಿ ದೊಡ್ಡವಾಗಂಗಿಲ್ಲ, ಏನಾಗ್ಬೇಕು? ಶಿಶು ಆಗ್ಬೇಕು. ಶಿಶು ಅಂದ್ರೆ ಸಣ್ಣ ಮಗು. ನೋಡ್ರಿ, ತಾಯಿ ದೊಡ್ಡ ಮಕ್ಕಳನ್ನ ಎತ್ಕೊಳಂಗಿಲ್ಲ. ಯಾರನ್ನ ಎತ್ಕೊಂತಾಳ? ಶಿಶುವನ್ನ ಎತ್ಕೊಂತಾಳ. ಹೌದಿಲ್ರಿ? ನಾವು ವಚನ ಸಾಹಿತ್ಯ ಅನ್ನೋದು ತಾಯಿ. ಈ ತಾಯಿಗೆ ನಾವು ಶಿಶು ಆದ್ರ, ನಾನಿದು ಬಹಳ ಮಾತು ಹೇಳಕತ್ತೀನಿ, ಎಚ್ಚರಿಕೆಯಿಂದ ಇದನ್ನ ತಿಳ್ಕೊರಿ. ಇದನ್ನ ನೀವು ಕೆಲ್ಕೊಂಡು ಹೋಗ್ಬೇಡ್ರಿ. ಈ ವಚನ ಸಾಹಿತ್ಯ ಬ್ರಹ್ಮವಿದ್ಯೆ ಇದು. ಈ ವಚನ ಸಾಹಿತ್ಯಕ್ಕೆ ನಾನು ಶಿಶು ಆಗ್ಬೇಕು. ಆದ್ರೆ ಮಾಸ್ಟರಿಯ ಮಾಡಕ್ ಹೋದನೂರ ಆಗೋದಿಲ್ಲ. ತಾಯೇ ಅಂತ ಮಗು ಆದ್ವಿ ಅಂತ ತಿಳ್ಕೊರಿ. ವಚನ ಸಾಹಿತ್ಯಕ್ಕ ಅದ ಅಮೃತಮಯ ಹಾಲನ್ನು ಕುಡಿಸ್ತಾಳ. ಅಷ್ಟತ್ರ ಶಕ್ತಿ ಅದರಿ. ವಚನ ಸಾಹಿತ್ಯದಲ್ಲಿ ಆ ತಾಕತ್ತೈತಿ. ನಮ್ಮನ್ನ ಬೆಳೆಸ್ತಾಳಕ್ಕೆ, ದಷ್ಟ ಪುಷ್ಟರನ್ನಾಗಿ ಮಾಡ್ತಾಳ. ನಾನೆಲ್ಲೇ ನನ್ನ ಬುದ್ಧಿವಂತಿಕೆಯನ್ನು ಇಲ್ಲಿ ಉಪಯೋಗ ಮಾಡಿದೆ ಅಂತಂದ್ರ ಎಲ್ಲೇ ಒಂದ್ ಅಕ್ಷರ ಸುದು ತಿಳಿಯಂಗಿಲ್ಲ. ಎಲ್ಲದು ವಚನ ಸಾಹಿತ್ಯದ್ರಿ. ಅದ್ರ ಮಹಿಮಾ ಆದ್ರೆ ಅದು, ಅದಕ್ಕೆ ಗ್ರಂಥ ಮಹಿಮಾ ಅಂತ ಕರೀತಾರ್ರಿ.
ಅಲ್ಲಿ ಗುರು ನೋಡೋದು ಏನನ್ನ ನೋಡ್ತಾನ? ಭಯಭಕ್ತಿ ಕಿಂಕರತೆಯೋಳ್ ಇಪ್ಪ ಶಿಶುವಂ ಕಂಡು ಆ ಮಗುವನ್ನ ನೋಡಿ, ತಮ್ಮ ಕೃಪಾವಲೋಕನದಿಂ ನೋಡಿ, ಅವನ ತನ್ನ ಪೂರ್ಣ ಕೃಪೆಯಿಂದ ನೋಡ್ತಾನ. ನೋಡಿ ಆ ಭವಿಯ ಪೂರ್ವಾಶ್ರಯಮಂ ಕಳೆದು ಪುನರ್ಜಾತನಂ ಮಾಡಿ ಆತನ ಅಂಗದ ಮೇಲೆ ಲಿಂಗ ಪ್ರತಿಷ್ಠೆಯ ಮಾಡುವ ಕ್ರಮವೆಂತೆಂದಡೆ ಅಂತ ಹೇಳ್ತಾರೆ. ಈಗ ಅವ್ರು ಸಾಧನ ಇದು ಬಹಳ ಅದ್ಭುತ ಹೇಳ್ಯಾರ್ರಿ. ಹೀಗೆ ಮಾಡ್ಬೇಕು. ಮತ್ತ ಈ ವಚನ ಸಾಮ್ಯವಾಗಿ ಹೋಗ್ತದೆ. ಈ ಮೊದಲನೇ ವಚನದಾಗ ನೋಡ್ರಿ, ಈಗ ಏನ್ ಹೇಳ್ತಾರ ಅವರು? ಆತನ ಕಾಯವ ಶುದ್ಧವ ಮಾಡುವುದು ಅಂತ ಹೇಳ್ಯಾರ. ಹೌದಿಲ್ರಿ? ಮೊದಲು ಮಾಡೋ ಕೆಲಸ ಏನ ಗುರುವಿಂದು? ಆತನ ಕಾಯ ಶುದ್ಧ ಮಾಡೋದು. ಈಗ ಪ್ರಶ್ನೆ ಬರುತ್ತ, ಕಾಯ ಶುದ್ಧ ಹೆಂಗ್ ಮಾಡೋದು? ಹೌದಿಲ್ರಿ? ಅದಕ್ಕೆ ಉತ್ತರ ಈ ವಚನ್ಯಾಗ ಐತಿ. ಕ್ರಮ ಸಂಖ್ಯೆ ಎಲ್ಲ ಹಿಂದ ಮುಂದ ಅದಾವು. ಹೆಂಗ್ ಶುದ್ಧ ಮಾಡುದಂತಂದ್ರ ಅಲ್ಲೊಂದು ಮಂತ್ರ ಹೇಳ್ತಾರ ಅವ್ರು. ಓಂ ಅಗ್ನಿರಿತಿ ಭಸ್ಮ, ಓಂ ವಾಯುರಿತಿ ಭಸ್ಮ, ಓಂ ಜಲಮಿತಿ ಭಸ್ಮ, ಓಂ ಸ್ಥಲಮಿತಿ ಭಸ್ಮ, ಓಂ ವ್ಯೋಮಮಿತಿ ಭಸ್ಮ, ಓಂ ಸೋಮೇತಿ ಭಸ್ಮ, ಓಂ ಸೂರ್ಯೇತಿ ಭಸ್ಮ, ಓಂ ಆತ್ಮೇತಿ ಭಸ್ಮ ಎಂಬೀ ಮಂತ್ರದಿಂದ. ಅರ್ಥ ಆಯ್ತಿಲ್ರಿ? ಈ ಮಂತ್ರವನ್ನು ಉಪಯೋಗ ಮಾಡಬೇಕು. ಇದು ವಿಭೂತಿ ಮಂತ್ರ, ವಿಭೂತಿ ಹಚ್ಕೊಳ್ಳುವಂತ ಮಂತ್ರ ಇದು. ಚನ್ನಬಸವಣ್ಣವ್ರು ಹೇಳ್ಯಾರ. ಅದ್ರ ಅರ್ಥ ಏನಪ್ಪಾ ಅಂತಂದ್ರ ಎಲ್ಲವೂ ಭಸ್ಮ ಸ್ವರೂಪ. ಅಗ್ನಿ ಅನ್ನೋದು ಭಸ್ಮ, ವಾಯು ಅನ್ನೋದು ಭಸ್ಮ, ಜಲ ಅನ್ನೋದು ಭಸ್ಮ, ಭೂಮಿ ಅನ್ನೋದು ಭಸ್ಮ, ಆಕಾಶ ಅಂತಂದ್ರ ಭಸ್ಮ, ಸೋಮ ಭಸ್ಮ, ಸೂರ್ಯನೂ ಭಸ್ಮ, ಆತ್ಮವು ಭಸ್ಮ. ಹಿಂಗ್ ತಿಳ್ಕೋಬೇಕು. ಇವಕ್ಕ ಅಷ್ಟತನುಗಳಂತ ಕರೀತಾರೆ. ನಮಗೆ ಎಷ್ಟು ತನುಗಳಿದ್ದಾವ? 8 ತನುಗಳಿದ್ದಾವಿಲ್ರಿ? ಅಷ್ಟತನು ಶರೀರದ ಇದು. ಈ ಅಷ್ಟತನುವಿಗೆ ಈ ಮಂತ್ರ ಹೇಳಿ ವಿಭೂತಿಯಿಂದ ಹಚ್ಚೋದ್ರಿಂದ ಅವಂದ ಏನಾಗ್ತದಪ್ಪ ಅಂತಂದ್ರ ತನು ಶುದ್ಧ ಆಗುತ್ತ. ಇದು ಮೊದಲನೇದಿದು ಪ್ರಕ್ರಿಯೆ. ಎರಡನೇದು ಹೇಳ್ತಾರ ಅವರು, ಜೀವ ಶುದ್ಧವ ಮಾಡುವುದು. ಕಾಯ ಹೆಂಗ್ ಶುದ್ಧ ಮಾಡೋದು ಅನ್ನೋದು ಗೊತ್ತಾಯ್ತು. ಈಗ ಈ ಮಂತ್ರದ್ವಾರ ಕಾಯ ಶುದ್ಧಿ ಮಾಡೋದು. ಜೀವ ಶುದ್ಧೀಕರಣ ಹೆಂಗ್ ಮಾಡೋದು ಅದನ್ನ ಹೇಳ್ತಾರ ನೋಡ್ರಿ. ಇನ್ನು ಆತನ ಜೀವ ಶುದ್ಧವ ಮಾಡುವ ಕ್ರಮವೆಂತೆಂದಡೆ, ಆತನ ಜೀವ ಶುದ್ಧೀಕರಣ ಹೆಂಗ್ ಮಾಡೋದು ಇದು ಹೇಳ್ತಾರ. ಓಂ ಅಶ್ಯ ಪ್ರಾಣ ಪ್ರತಿಷ್ಠಾ ಮಂತ್ರಶ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಿಯಃ ಋಗ್ಯಜು ಸಾಮಥರ್ವನ ಛಂದಾಂಸಿ ಸದಾಶಿವ ಮಹಾಪ್ರಾಣ ಇಹ ಪ್ರಾಣ ಮಮ ಜೀವ ಅಯಂ ತಥಾ ಮಮಾಸಕ್ತ ಸರ್ವೇಂದ್ರಿಯಾಣಿ ವಾಕ್ ಮನ ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ಮನೋಬುದ್ಧಿ ಚಿತ್ತ ವಿಜ್ಞಾನಂ ಮಮ ಶರೀರೆ ಅಂಗಸ್ಯ ಸುಖಂ ಸ್ಥಿರಶ್ಯತಿ. ಜೀವಃ ಶಿವಃ ಶಿವೋ ಜೀವಃ ಸ ಜೀವಃ ಕೇವಲ ಶಿವಃ ಪಾಶಬದ್ಧೋ ಭವೇ ಜೀವಃ ಪಾಶಮುಕ್ತೋ ಸದಾಶಿವಃ. ಈ ಮಂತ್ರದಿಂದ ಆತನ ಜೀವ ಶುದ್ಧ ಮಾಡೋದು. ಅರ್ಥ ಆಯ್ತಿಲ್ರಿ? ಇದು ಜೀವ ಶುದ್ಧ ಮಾಡುವಂತ ಮಂತ್ರ. ಬಹಳ ಸರಳ ಅರ್ಥ ಅದ. ಜೀವ ಶಿವಃ, ಶಿವೋ ಜೀವ ಅಂದ್ರೆ ಏನು? ಹೇ ಜೀವ, ನೀನ್ ಜೀವ ಅಂತ ತಿಳ್ಕೊಂಡಿಯಲ್ಲ, ನೀನು ಜೀವನಲ್ಲ. ಜೀವ ಎಂದು ಜೀವ ಶಿವ, ಜೀವನೇ ಶಿವ ಸ್ವರೂಪ. ಆ ಶಿವನೇ ಇಲ್ಲಿ ಜೀವನಾಗಿದ್ದಾನೆ. ಯಾರು ಜೀವನೋ ಅವನು ಕೇವಲ ಶಿವನೇ ಇದ್ದಾನೆ. ಪಾಶಬದ್ಧೋ ಭವೇ ಜೀವ, ಪಾಶಬದ್ಧನಾಗಿರುವುದರಿಂದ ಜೀವ ಅನ್ಕೊಂಡಾನ. ಪಾಶ ಮುಕ್ತ ಆಗೋದ್ರಿಂದ ಸದಾಶಿವನೇ ಇದ್ದಾನ. ಆ ಮಂತ್ರದ ಅರ್ಥ. ಈ ಮಂತ್ರದಿಂದ ಏನ್ ಮಾಡ್ಬೇಕು? ಆತನ ಜೀವ ಶುದ್ಧಿ ಏನ್ ಮಾಡ್ಬೇಕು?
ಅರ್ಥ ಆಯ್ತಲ್ಲ. ಒಂದನೇದು ಶರೀರ ಶುದ್ಧಿ, ಎರಡನೇದು ಆ ಜೀವನಿಗೆ ಬ್ರಹ್ಮೋಪದೇಶ ಮಾಡಿ ಜೀವ ಶುದ್ಧಿಯನ್ನ ಮಾಡೋದು. ಇನ್ನು ಮೂರನೇದು ಆತ್ಮಶುದ್ಧವ ಮಾಡುವುದು ಅಂತ ಹೇಳ್ತಾರೆ. ಆತ್ಮಶುದ್ಧ ಹೆಂಗ್ ಮಾಡೋದು? ಅದು ಮೊದಲ ಶುದ್ಧದ ಎಷ್ಟು ಚಂದ ಮಾತಾಡ್ಯಾರಿಲ್ಲಿ. ಇನ್ನು ಆತ್ಮಶುದ್ಧವ ಮಾಡುವ ಕ್ರಮವೆಂತೆಂದಡೆ ಅವ್ರು ಹೇಳ್ತಾರ, ಓಂ ಶಿವಾತ್ಮಕ ಸುಖಂ ಜೀವೋ ಜೀವಾತ್ಮಕ ಸುಖಂ ಶಿವ ಶಿವಜೀವಾತ್ಮ ಸಂಯೋಗೆ ಪ್ರಾಣಲಿಂಗಂ ತಥಾ ಭವೇತ್ ಎಂದೀ ಮಂತ್ರದಿಂದ ಆತನ ಆತ್ಮನ ಶುದ್ಧಂ ಮಾಡುವುದು. ಈ ಮಂತ್ರದ್ವಾರ ಶಿವಾತ್ಮಕ ಸುಖಂ ಜೀವೋ ಜೀವಾತ್ಮಕ ಸುಖಂ ಶಿವ. ಏನ್ ಹೇಳ್ತಾರ ಅವರು? ಶಿವ ಜೀವಾತ್ಮ ಸಂಯೋಗೆ, ಶಿವ ಮತ್ತು ಜೀವನ ಸಂಯೋಗದಿಂದ ಪ್ರಾಣಲಿಂಗ ನಿರ್ಮಾಣ ಆಗ್ತದ. ಇದರಿಂದ ಏನಾಗ್ತದ? ಆತ್ಮಶುದ್ಧಿ ಆಗ್ತದ ಅಂತ ಹೇಳ್ತಾರ. ಇನ್ನ ಇದಾದ ನಂತರ ಮುಂದೆ ಹೇಳ್ತಾರ ಅವರು, ಆತ್ಮಶುದ್ಧ ಆದ ನಂತರ ಇನ್ನು ವಾಕ್ ಪಾಣಿ ಪಾದ ಇವೆಲ್ಲ ಅದಾವಲ್ಲ. ಅಂದ್ರೆ ಏನು? ಶ್ರೋತ್ರ ವಾಕು ಪಾಣಿ ಪಾದ ಪಾಯು ಗುಹ್ಯ ಅನ್ನೋ ಕರ್ಮೇಂದ್ರಿಯ, ಶ್ರೋತ್ರ ನೇತ್ರ ಜಿಹ್ವೆ ತೊಕ್ಕು ಘ್ರಾಣ ಅನ್ನುವಂತ ಬುದ್ಧೇಂದ್ರಿಯಗಳ, ಇವುಗಳನ್ನ ಹೆಂಗ್ ಶುದ್ಧ ಮಾಡೋದಪ್ಪ ಅಂತ ಕೇಳಿದ್ರ ಅದಕ್ಕೂ ಅವ್ರು ಹೇಳ್ತಾರ. ಏನ್ ಹೇಳ್ತಾರ? ಓಂ ಮೇ ನೇತ್ರೇ ತ್ರ್ಯಂಬಕಃ ಪಾತು ಮುಖಂ ಪಾತು ಮಹೇಶ್ವರಃ ಕರ್ಣೋ ಪಾತು ಶಂಭೂರ್ ಮೇ ನಾಸಿಕಾಯಾಂ ಭವೋದ್ಭವಃ ವಾಗೀಶಃ ಪಾತು ಮೇ ಜಿಹ್ವಾ ಓಷ್ಟಂ ಪಾತ್ವಂಬಿಕಾಪತಿ ಎಂದೀ ಮಂತ್ರದಿಂದ ಆತನ ಪಂಚೇಂದ್ರಿಯಗಳ ಮೇಲನ ಇಂದ್ರಿಯ ಲಿಖಿತವಂ ತೊಡೆದು ಲಿಂಗಲಿಖಿತವಂ ಮಾಡುವುದು. ಇದು ಕ್ರಮ. ಇದಾದ ನಂತರ ಇನ್ನು ಮನ ಬುದ್ಧಿ ಚಿತ್ತ ಅಹಂಕಾರ ಇವುಗಳನ್ನ ಹೆಂಗ ಇದನ್ನ ಮಾಡುತ್ತೆ ಅದನ್ನು ಕೂಡ ಹೇಳ್ತಾರ ಅವರು. ಏನಂತಪ್ಪ ಅಂತಂದ್ರೆ, ಮನದಲ್ಲಿ ಧ್ಯಾನವಾಗಿ, ಮನಸ್ಸಿನಾಗ ಏನಿರ್ಬೇಕಪ್ಪ ಅಂತಂದ್ರ ಮನದಲ್ಲಿ ಧ್ಯಾನವಾಗಿ, ಬುದ್ಧಿಯಲ್ಲಿ ವಂಚನೆ ಇಲ್ಲದೆ, ಚಿತ್ತವು ದಾಸೋಹದಲ್ಲಿ, ಅಹಂಕಾರವು ಜ್ಞಾನದಲ್ಲಿ, ಈ ಮರ್ಯಾದೆಯಲ್ಲಿ ಚತುರ್ವಿಧಮಂ ನಿವೃತ್ತಿಯಂ ಮಾಡುವುದು. ಈ ರೀತಿಯಾಗಿ ಮನಸ್ಸಿಗೆ ಧ್ಯಾನ ಹಚ್ಚಬೇಕು, ಬುದ್ಧಿಗೆ ವಂಚನೆ ರಹಿತವಾಗಿರುವುದನ್ನು ಕಲಿಸ್ಬೇಕು, ಚಿತ್ತ ಯಾವಾಗೂ ದಾಸೋಹದಲ್ಲಿರ್ಬೇಕು, ಅಹಂಕಾರ ಬ್ರಹ್ಮಚಿಂತನ ಜ್ಞಾನದಲ್ಲಿ ವಿಲೀನ ಆಗಬೇಕು. ಇದರಿಂದ ಶುದ್ಧಿ ಆಗ್ತದೆ. ಇನ್ನ ಅವ್ರ ಮತ್ ಮುಂದೆ ಹೇಳ್ತಾರ, ಸುತ್ತಿದ್ದ ಮಾಯಾ ಪ್ರಪಂಚಮಂ ಬಿಡಿಸಿ. ಇಷ್ಟೆಲ್ಲ ಶುದ್ಧೀಕರಣ ಮಾಡಿದ ಬಳಿಕ ಅವನಿಗೇನು ಸುತ್ತಕೊಳ್ಳೋದಲ್ಲ ಮಾಯಾ ಪ್ರಪಂಚ. ಮಾಯಾ ಪ್ರಪಂಚ ಅಂತಂದ್ರೆ ಈ ದೇಹ ನಾನು ನನ್ನದು ಅನ್ನೋದು, ಇದು ಮಾಯಾ ಪ್ರಪಂಚ. ಇದನ್ನ ಬಿಟ್ಟು ಮತ್ತೆ ಯಾವುದೂ ಅಲ್ಲ. ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ಮಾಯಾ ಪ್ರಪಂಚವನ್ನು ಬಿಡಿಸಿ ಜೀವನೇ ಶಿವ, ಶಿವನೆಂಬ ಪರ್ಯಾಯವ ಕೆಡಿಸಿ, ಶಿವನೇ ಜೀವವೆಂಬ ಪರ್ಯಾಯವ ತೋರಿ. ಅವನಿಗೇನ್ ಹೇಳ್ಬೇಕಪ್ಪ ಅಂತಂದ್ರೆ, ಆ ಶಿವನೇ ಇಲ್ಲಿ ಜೀವ ರೂಪದಿಂದಿದ್ದಾನೆ. ಹೌದಿಲ್ರಿ? ಜೀವ ಶಿವ ಅಂತ ಹಿಂಗಲ್ಲ, ಆ ಶಿವನೇ ಇಲ್ಲಿ ಜೀವ ರೂಪದಿಂದಿದ್ದಾನೆ ಅಂತ ಹೇಳಿ ಜೀವ ಶುದ್ಧ ಮಾಡಿ, ಇನ್ನು ಪಂಚಭೂತಗಳ ಅಧಿದೇವತೆಗಳನ್ನ ತೋರಿಸ್ಬೇಕು ಅವನಿಗೆ. ಇದೆಲ್ಲ ದೀಕ್ಷಾ ಪ್ರಕ್ರಿಯೆ ಇದು. ಪಂಚಭೂತಗಳಿಗೆ ಅಧಿದೇವತೆಗಳಿದ್ದಾರ. ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಈಶ್ವರಶ್ಚ ಸದಾಶಿವ ಏತೇ ಗರ್ಭಗತ ಯಸ್ಸೆ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಒಂದು ಮಂತ್ರ ಅದ. ಅಂದ್ರ ಈ ನಮ್ಮ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾಯನ ಚಕ್ರಗಳದಾವಲ್ಲ, ಅಲ್ಲೇ ಸೂಕ್ಷ್ಮವಾಗಿ ಪಂಚಭೂತಗಳು ನೆಲೆಸ್ಯಾವ. ಅವಕ್ಕೆ ಅಧಿದೇವತೆಗಳು ಕೂಡ ಇದ್ದಾರೆ. ಗುರು ಅದಾವ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಈ ಪಂಚಭೂತಗಳ
ಅಧಿದೇವತೆಯಿಂದ ತೋರಿಸ್ಬೇಕು. ಪಂಚವಕ್ತೃಂಗಳ ನೆಲೆಗೊಳಿಸಿ, ಅಲ್ಲೇ ಪಂಚವಕ್ತೃಂಗಳ ನೆಲೆಗೊಳಿಸಿ ಅಂತಂದ್ರ ಅಲ್ಲೇ ಪರಮಾತ್ಮನ 5 ರೂಪಗಳನ್ನ ನಿಲ್ಲಿಸ್ಬೇಕಲ್ಲಿ. ಅವನ 5 ರೂಪಗಳು ಯಾವ್ಯಾವು? ಆಧಾರದಲ್ಲಿ ಆಚಾರಲಿಂಗ, ಸ್ವಾಧಿಷ್ಠಾನದಲ್ಲಿ ಇವೆಲ್ಲ ಅವನ ವಕ್ತ್ರಗಳು, ಅವನ ಮುಖಗಳಿವು. ಸ್ವಾಧಿಷ್ಠಾನದಲ್ಲೇ ಗುರುಲಿಂಗ, ಮಣಿಪೂರಕದಲ್ಲೇ ಶಿವಲಿಂಗ, ಅನಾಹತದಲ್ಲೇ ಜಂಗಮಲಿಂಗ. ಹೌದಿಲ್ರಿ? ಕರೆಕ್ಟ್ ಅಲ್ಲ ಕ್ರಮ ಹೇಳೋದು ನಾನು. ವಿಶುದ್ಧಿಯಲ್ಲೇ ಪ್ರಸಾದಲಿಂಗ, ಆಜ್ಞೆಯಲ್ಲೇ ಯಾವುದು ಮಹಾಲಿಂಗ. ಇವುಗಳನ್ನ ನೆಲೆಸ್ಬೇಕು. ಆ ನಂತರ ಇಷ್ಟೇ ಅಲ್ಲದ ಶ್ವೇತ, ಪೀತ, ಹರಿತ, ಕಪೋತ, ಮಾಂಜಿಷ್ಟ, ಗೌರ ವರ್ಣಗಳ ತೋರಿ. ಇದೆಲ್ಲ ಡೀಪ್ ಅದ ಇದು. ಆಧಾರ ಚಕ್ರವನ್ನ ಮೊದಲು ಮಾಡಿಕೊಂಡು ಆಜ್ಞಾ ಚಕ್ರ ತನಕ ಅಲ್ಲಿ ಬೇರೆ ಬೇರೆ ಬಣ್ಣಗಳಿದ್ದಾವ. ಇದು ನಮಗೆ ತೋರಿಸ್ಬೇಕು ಸಾಧಕನಿಗೆ. ಅದಕ್ಕೆ ಮೆಥಡ್ ಅದ, ಒಂದು ಪದ್ಧತಿ ಐತಿ. ಏನು ಮಾಡಿದ್ರೆ ಕಾಣಿಸ್ತದಪ್ಪ ಅದಕ್ಕೊಂದು ತಂತ್ರ, ಅದು ಗುರುವಿಗೆ ಗೊತ್ತಿರ್ತದ್ರಿ. ಅದು ಎಲ್ಲ ದೀಕ್ಷಾ ಪ್ರಕ್ರಿಯೆಯೊಳಗ ಷಣ್ಮುಖೀಕರಣ ಅಂತ ಬರ್ತದ. ಷಣ್ಮುಖಿ ಸಾಧನ ಮಾಡಿ ಆನಂತರ ಶಾಂಭವಿಯಿಂದ ನೋಡಿದ್ರೆ ಇವು ಕಾಣಿಸ್ತಾವ. ಇವುಗಳನ್ನ ತೋರಿ ಭೂತ ಶುದ್ಧಿಯನ್ನ ಮಾಡಬೇಕು. ಮತ್ತ ಆ ನಂತರ ಕೊನೆ ಜೀವಾತ್ಮ ಪರಮಾತ್ಮ ಈ ಮಂತ್ರದಿಂದ ಆತ್ಮಶುದ್ಧಿಯನ್ನ ಮಾಡೋದು, ಸರ್ವಶುದ್ಧಿಯನ್ನೆಲ್ಲ ಮಾಡೋದು. ಇಷ್ಟು ಮಾಡಿದ ಬಳಿಕ ಆ ಶಿಷ್ಯನನ್ನ ಏನ್ ಮಾಡ್ಬೇಕಾಗ್ತದಂತಂದ್ರ ಆತನ ತಂದು ಗಣತಿಂತನಿಯ ಮುಂದೆ ನಿಲ್ಲಿಸಿ ಅವನೇನ್ ಮಾಡಬೇಕಪ್ಪ? ಗಣತಿಂತನೀಯ ಅಂದ್ರೆ ಎಲ್ಲಾ ಸಾಧಕ ಸಮುದಾಯದವರು ಇರ್ತಾರಲ್ಲ, ಅಥವಾ ಇರ್ತಾರಲ್ಲ, ಅವ್ರ ಸಮೂಹದ ಮುಂದೆ ತಂದು ನಿಲ್ಲಿಸಬೇಕು. ಆ ಶಿಷ್ಯನ ಜಿಹ್ವೆಯಲ್ಲಿ ಶ್ರುತಿಯನ್ನು ಓದಿಸಿ ಅವ ಈ ಮಾತನ್ನ ಹೇಳ್ಬೇಕು. ಒಂದು ಶ್ರುತಿ ಪ್ರಮಾಣದ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಇದು ಪ್ರಮಾಣ, ಇದು ಶಿಷ್ಯ ಮಾಡುವಂತಹ ಪ್ರಮಾಣ ವಾಕ್ಯ. ಏನ್ ಪ್ರಮಾಣ ಮಾಡ್ಬೇಕವ? ಕರ್ಮನ ಮನಸ ವಾಚ ಗುರುಭಕ್ತ್ಯಾತು ವಸ್ತಲಃ ಶರೀರಾರ್ಥಂ ಪ್ರಾಣಂ ಚ ಸದ್ಗುರುಭ್ಯೋ ನಿವೇದಯೇತ್. ಹಿಂಗ ಅರ್ಥ ಆಯ್ತಿಲ್ರಿ? ಹಂಗಂದ್ರ ಏನ್ ಗೊತ್ತನ್ರಿ? ಕರ್ಮದಿಂದಾಗಲಿ, ವಾಣಿಯಿಂದಾಗಲಿ, ಮನಸ್ಸಿನಿಂದಾಗಲಿ, ಕರ್ಮನ ಮನಸ ವಾಚ ಗುರುಭಕ್ತ್ಯಾಂತು ವತ್ಸಲ. ನಾನು ಶರೀರ ಅಲ್ಲ, ಕರ್ಮ, ಮನಸ್ಸು ಮತ್ತು ವಾಣಿಯಿಂದ ಸದಾವಕಾಲ ಗುರುಪುತ್ರನಾಗಿರ್ತೀನಿ. ಅಟ್ಟ ಅಲ್ಲದ ಶರೀರ ಅರ್ಥಂ ಪ್ರಾಣಂಚ, ನನ್ನ ಶರೀರವನ್ನ, ನನ್ನ ಸಂಪತ್ತನ್ನ, ನನ್ನ ಪ್ರಾಣವನ್ನು ಕೂಡ ಏನ್ ಮಾಡ್ತೇನೆ? ಸದ್ಗುರುಭ್ಯೋ ನಿವೇದಯೇತ್. ಆ ಶ್ರೀ ಗುರುವಿಗೆ ನಾನು ನಿವೇದನ ಮಾಡ್ತೀನಿ. ಇದು ಹೇಳ್ಬೇಕಾಗ್ತದ ಶಿಷ್ಯ, ಸುಮ್ನೆ ಅಲ್ರಿ ಅದು. ಹೇಳಿ ಕೈ ತೊಳ್ಕೂತ ಹಿಂಗಿಲ್ಲ, ಕೊಡಬೇಕ. ಹಿಂಗ ಹೇಳಿದ ಎಂದು ಮನಸ್ಮರಣೆಯ ಮಾಡಿಸಿ ಆ ಶಿಷ್ಯನ ಭವಚ್ಛೇದ ಚೌಕ ಮಧ್ಯದಲ್ಲಿ ಕುಳ್ಳಿರಿಸಿ, ಅವನ ಚೌಕ ಮಧ್ಯದಲ್ಲಿ ಕುಳಿಸ್ಬೇಕು. ಒಂದು ಮಂತ್ರ ಅದ, ಓಂ ಸಮೇ ಕಾಮಾನ್ ಕಾಮ ಕಾಮಾಯಮಹ್ಯಂ ಅನ್ನೋ ಮಂತ್ರದಿಂದ ಅಗ್ರೋದಕವ ತಳೆದು ಅವನ ಹನಿ ಮ್ಯಾಗ ಬಾಳದಲ್ಲಿ ವಿಭೂತಿಯ ಪಟ್ಟವ ಕಟ್ಟಿ ಮಸ್ತಕ ಕಳಸದ ಮೇಲೆ ಹಸ್ತವನ್ನಿರಿಸಿ ಅವನ ತಲೆ ಮ್ಯಾಗ ಕೈ ಇಟ್ಟ ಏನ್ ಮಾಡ್ಬೇಕಪ್ಪ ಅಂತಂದ್ರ ಸಹಸ್ರದಳ ಕಮಲದೊಳಗಿಪ್ಪ ವಸ್ತುವನು. ದೀಕ್ಷಾ ಅಂದ್ರೆ ಸುಲಭ ಅಲ್ಲ. ಬ್ರಹ್ಮರಂಧ್ರದಲ್ಲಿರ್ತಕ್ಕಂತಹ ಆ ವಸ್ತುವಂತಂದ್ರ ಪರಮಾತ್ಮನನ್ನ, ವಸತಿ ಇತಿ ವಸ್ತು, ಆ ಪರವಸ್ತುವನ್ನ ಭಾವಕ್ಕೆ, ಅಲ್ಲೇ ಇದೆ ಬ್ರಹ್ಮರಂಧ್ರ ಸ್ಥಳದಲ್ಲಿರ್ತಕ್ಕಂಥ ವಸ್ತುವನ್ನ ಭಾವಕ್ಕೆ ತರಬೇಕು. ಭಾವದಿಂದ ಮನಕ್ಕೆ, ಭಾವದಿಂದ ಎಲ್ಲಿ ತರಬೇಕಪ್ಪ? ಅದನ್ನ ಮನಸ್ಸಿಗೆ ತರಬೇಕು. ಮನದಿಂದ ದೃಷ್ಟಿಗೆ, ಮನಸ್ಸಿನಿಂದ ಅದನ್ನ ದೃಷ್ಟಿಗೆ ತರಬೇಕು. ತಂದು
ಕುಮಾರ ಮೂರ್ತಿಯೊಳಗೆ ಪುದುಗೊಳಿಸಿ ಆ ಪರವಸ್ತುವನ್ನೇ ಭಾವ, ಭಾವದಿಂದ ಮನಸ್ಸಿಗೆ, ಮನಸ್ಸಿನಿಂದ ದೃಷ್ಟಿಗೆ, ದೃಷ್ಟಿಯಿಂದ ಕುಮಾರ ಮೂರ್ತಿ ಅಂತಂದ್ರೆ ಈಗ ನಾವು ಮಾರ್ಕೆಟ್ನಾಗ ಸಿಗ್ತಾವಲ್ಲ ಲಿಂಗ, ಆ ಲಿಂಗದಾಗ ಆ ವಸ್ತುವನ್ನ ಈ ಕ್ರಮದಿಂದ ತಂದು ತುಂಬಿಸಬೇಕು. ಆ ಲಿಂಗದ ಕಳೆಯನ್ನ ಇದ್ರ ಹಾಕಬೇಕಾಗ್ತದ. ಇದೇ ಇಷ್ಟಲಿಂಗವೆಂದು ತೋರಿ, ಅವಾಗ ಅವ್ನು ಹೇಳ್ಬೇಕು ಗುರು ಅದಾವ ಇದಿಷ್ಟು ಲಿಂಗಪ್ಪ ಅಂತ. ಇದೇ ಇಷ್ಟಲಿಂಗವೆಂದು ತೋರಿ ಕರ ಮನ ಭಾವದಲ್ಲಿ ನಿರ್ಧರಿಸೆಂದು ಹೇಳಿ. ಎಲ್ಲಿಪ್ಪ? ಕರ ಮನ ಭಾವ ಈ ಮೂರರಲ್ಲಿ ನಿಂದಿರ್ಬೇಕು. ಕೈಯೊಳಗ ಇಷ್ಟಲಿಂಗ, ಮನದಲ್ಲೇ ಪ್ರಾಣಲಿಂಗ, ಭಾವದಲ್ಲೇ ಭಾವಲಿಂಗ. ಹಂಗ ನಿರ್ಧರಿಸೆಂದು ಹೇಳಿ ಸ್ಥಾವರ ಪೂಜೆಯ ಮಾಡಿಸಿ. ಅವ ಏನ್ ಮಾಡ್ಬೇಕಪ್ಪ ಅಂತಂದ್ರ ಸ್ಥಾವರದ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? ಪರಾತ್ಪರ ಪರವಸ್ತುವೇ ತಂದು ಕೊಟ್ಟನಲ್ಲ ಗುರು. ಅಲ್ಲ ಭಗವಂತ, ಈಗ ನಾವು ಸ್ಥಾವರ ಪೂಜಾ ಯಾಕೆ ಬಿಡ್ಬೇಕಪ್ಪ ಅಂತಂದ್ರ ಸ್ಥಾವರ ಪೂಜಾ ಮಾಡಿ ನೀವು ಏನ್ ಬಡಿಯಾವ್ರಿ? ಸ್ಥಾವರ ಎದಕ್ಕ? ಆ ಬ್ರಹ್ಮವನ್ನ ಪಡೆಯುವುದಕ್ಕಾಗಿ ಒಂದ್ ಹಂತದಾಗ ಬರುವಂತ ಸಾಮಾನ್ಯ ಒಂದು ಪಾಯರಿ ಏನ್ರಿ ಅದು ಅಷ್ಟೇ. ಹೌದಿಲ್ರಿ? ಅಲ್ಲಿ ಹೋಗ್ಬೇಕಾಗ್ಯದ, ನಾನು ಬ್ರಹ್ಮಕ್ಕೆ ಹೋಗ್ಬೇಕಾಗ್ಯದ. ಅದಕ್ಕಾಗಿ ಮನಸ್ಸನ್ನ ಒಂದು ಕಡೆ ಸ್ಥಿರವಾಗಿ ನಿಲ್ಸಕ ಸ್ಥಾವರವನ್ನ ಬಳಸ್ಯಾರ ಹಿಂದಿನವ್ರು. ಈಗ ಶ್ರೀ ಗುರು ಏನ್ ಮಾಡ್ಬಿಟ್ಟನಪ್ಪಾ ಅಂದ್ರ ಸಾಕ್ಷಾತ್ ಪರವಸ್ತುವನ್ನೇ ತಂದು ಕೊಟ್ಟನಲ್ಲ. ಈಗ ಯಾಕೆ ನೀವು ಸ್ಥಾವರಕ್ಕೆ ಗಂಟು ಬೀಳ್ತೀರಿ? ಅವಶ್ಯಕತೆ ಏನದ? ಹೌದಿಲ್ರಿ? ಪರವಸ್ತು ಇಲ್ಲಾಗಿತ್ತಂತಂದ್ರ ಸ್ಥಾವರ ಪೂಜೆ ಮಾಡ್ರಿ, ಅದನ್ನ ಬಿಟ್ಟು ಮತ್ತ ಸಗುಣ ಧ್ಯಾನ, ನಿರ್ಗುಣ ಧ್ಯಾನ ಹಿಂಗ್ ಹೋಗ್ರಿ. ಅದೊಂದು ಕ್ರಮ. ಹೋಗವ್ರಿಗೆ ನಾವು ಬ್ಯಾಡ ಅನ್ನಂಗಿಲ್ಲ, ಅದು ಒಂದ್ ಥರದ ಪದ್ಧತಿ ಅದ. ಆದ್ರ ಇಷ್ಟಲಿಂಗ ಪ್ರಾಪ್ತಿ ಆದ ಬಳಿಕ ನಾನು ಹೇಳೋ ಲಕ್ಷಣ ಇಟ್ಕೋರಿ, ಸಾಕ್ಷಾತ್ ಅಂತ ಗುರು ಇರ್ಬೇಕು ಅಂತ. ಅಂತ ಗುರು ಇರ್ಬೇಕು. ಆ ಇಷ್ಟಲಿಂಗವನ್ನ ಕರಸ್ಥಳ ತಂದು ಕೊಟ್ಟಿರ್ಬೇಕು. ಅವಾಗ ನಿಮ್ಗೆ ಬೇಕಾಗಿದ್ದ ವಸ್ತು ಸಿಕ್ಕ ಬಳಿಕ ಯಾಕೆ ಹೋಗ್ತೀರಿ? ಹೌದಿಲ್ರಿ? ಸಿಕ್ಕಿರ್ಕಿಲ್ಲ ಅಂತಂದ್ರೆ ಮಾತು ಬೇರೆ. ಹೌದ್ರಿ, ಸಿಕ್ಕ ಬಳಿಕ ಯಾಕ? ಪರಮಾತ್ಮನ ಸಿಕ್ಕ ಬಳಿಕ ಯಾಕ? ಹೌದಿಲ್ರಿ? ಸ್ಥಾವರ ಪೂಜೆಯ ಮಾಡಿಸಿ ಕರಕ್ಕೆ ಕಂಕಣವ ಕಟ್ಟಿ, ಕರಕ್ಕೆ ಕೈಯಾಗ ಕಂಕಣ ಕಟ್ಟಿ, ನಿರ್ಧಾರದ ತಾಳೆಯ ಕಂಠದಲ್ಲಿ ಕಟ್ಟಿ. ತಾಳಿ ಕಟ್ಟಿ ಗುರು ತಾಳಿ, ಯಾವ ತಾಳಿ? ನಿರ್ಧಾರ, ಗಟ್ಟಿ ನಿರ್ಣಯ. ನಿರ್ಧಾರದ ತಾಳಿಯ ಕಂಠದಲ್ಲಿ ಕಟ್ಟಿ ಕಲಿಯಾಗು ಎಂದು ಎನ್ನ ಕೃತಾರ್ಥನ ಮಾಡಿದ ಕೂಡಲ ಚನ್ನಸಂಗಯ್ಯ, ನಿಮ್ಮ ಶರಣ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಈ ಪ್ರಕಾರದ ದೀಕ್ಷಾ. ಇಂಥ ದೀಕ್ಷಾ ಪ್ರಕ್ರಿಯೆಗಳನ್ನು 2-3 ವಚನಗಳಲ್ಲಿ ಬಹಳ ವಿವರವಾಗಿ ಕೊಟ್ಟರು. ಹೆಂಗ ಮಾಡ್ಬೇಕು, ಹಣೆ ಬರವನ್ನ ಹೆಂಗ್ ಬದಲಾಯಿಸ್ಬೇಕು, ಯಾವ್ಯಾವ ಮಂತ್ರವನ್ನ ಎಲ್ಲೆಲ್ಲಿ ಹೇಳ್ಬೇಕು ಅಂತ ಬಹಳ ಅವೆಲ್ಲ ಈ ವಚನಗಳಲ್ಲಿ ಅದಾವ. ಅವೆಲ್ಲ ನೋಡ್ರಿ. ಇದು ಸಂಕ್ಷಿಪ್ತವಾಗಿ ಹೇಳಿರ್ತಕ್ಕಂಥದ್ದು. ಬಹಳ ಪ್ರಮಾಣಬದ್ಧವಾಗಿ ಅವರೆಲ್ಲ ಹೇಳ್ಯಾರ್ರಿ. ಬಹಳ ವಿಸ್ತೃತವಾಗಿ ಹೇಳ್ಯಾರ. ಇನ್ನ ಅಶಿಕ್ಷಣ ವಾಯು ಪ್ರಾಣಿತ್ವವನ್ನು ತೆಗೆದವನು ಲಿಂಗ ಪ್ರಾಣಿ ಹೆಂಗ್ ಮಾಡೋದು ಎಲ್ಲ ಹೇಳ್ಯಾರ. ವಚನ ಸಾಹಿತ್ಯದಲ್ಲಿ ಹೇಳಿಲ್ಲ ಅಂತಿಲ್ಲ, ಎಲ್ಲವನ್ನ ಹೇಳ್ಯಾರ. ಅವನ್ ಲಲಾಟದಲ್ಲಿ ಇರ್ತಕ್ಕಂಥ ಹಣೆ ಬರವನ್ನ ಹೆಂಗ್ ಬದಲಾಯಿಸೋದು, ಹೌದಿಲ್ರಿ? ಶಿವಲಿಖಿತವನ್ನ ಹೆಂಗ್ ಬರೆಯೋದು, ಯಾವ ಮಂತ್ರದಿಂದ ಬರಿಬೇಕು ಅನ್ನೋದು ಹೇಳ್ಯಾರ. ಒಂದ್ ಹೇಳ್ತೀನಿ ಕೇಳೋದು. ಓಂ 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 ನಮಃ ಶಿವಾಯ ಸರ್ವಜ್ಞ ದಾಮ್ನೆ ಅನ್ನೋ ಮಂತ್ರದಿಂದ ಅವನ ಹನಿಗೆ ಅವನ ಹನಿಗೆ ವಿಭೂತಿಯನ್ನು ಹಚ್ಚಿದ್ರ ಅವಾಗ ಹಣೆ ಬರ ಬದಲಾಗ್ತದ. ಹಿಂಗದ. ಇದೆಲ್ಲವನ್ನ ಒಂದು ದೊಡ್ಡ ವಚನ ಅದ, ಅದು ಸಂಸ್ಕೃತವಾಗಿ ಹೇಳಿ ನಾನು. ಯಾಕಂದ್ರ ಬಹಳ ವಿಸ್ತಾರ ಅದ. ಬರೀ ಎಲ್ಲ ಸಂಸ್ಕೃತದಾರೆ ಅದು. ಮತ್ ನಾವು ಶರಣರು ಸಂಸ್ಕೃತಿ ಯಾಕೆ ಹೇಳಕತ್ತಾರಪ್ಪ ಅಂತಾರಂತೇಳಿ ಅದನ್ನ ನಾನು ಸಂಕ್ಷಿಪ್ತ ಮಾಡಿ, ಇವು ಮಂತ್ರಗಳದಾವ. ಆ ಮಂತ್ರಗಳ ಪ್ರಯೋಗದಿಂದ ಅವು ಬದಲಾವಣೆ ಆಗ್ತಾವ. ಅದನ್ನ ಚನ್ನಬಸವಣ್ಣವ್ರು ಹೇಳ್ಯಾರ. ಅದನ್ನ ನೀವು ವಚನ ಸಂಖ್ಯೆ ಹೇಳ್ತೀನಿ ಕೇಳ್ರಿ. ಹಳೆ ಸಂಪುಟ್ನ್ಯಾಗ 1428ನೇ ವಚನ ಅದ. ಒಂದ್ 4-5 ಪುಟಗಳ ವಚನ ಅದ. ಒಂದ್ಸಾರಿ ತಾವೆಲ್ಲರೂ ನೋಡ್ರಿ ಅಂತ ಹೇಳ್ತಾ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ.